ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಮಾನವ ಇತಿಹಾಸದಲ್ಲಿ ಎಲ್ಲರನ್ನೂ ಕಾಡುವುದು ಒಂದು ಪ್ರಶ್ನೆ. ನಾವು ಸತ್ತ ನಂತರ ನಮ್ಮ ಆತ್ಮಕ್ಕೆ ಏನಾಗುತ್ತದೆ? ಅದು ಎಲ್ಲಿ ಹೋಗುತ್ತದೆ? ಯಮದೂತರು ನಿಜವಾಗಿಯೂ ಇದ್ದಾರಾ? ಸ್ವರ್ಗ ಮತ್ತು ನರಕ ನಿಜವಾಗಿಯೂ ಇದೆಯಾ? ಗರುಡ ಪುರಾಣದಲ್ಲಿ ಮರಣದ ನಂತರ ಆತ್ಮದ ಪ್ರಯಾಣವನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. ಇಂದು ನಾವು ಆ ರಹಸ್ಯಮಯ ಕಥೆಯನ್ನು ತಿಳಿದುಕೊಳ್ಳೋಣ. ಮರಣದ ಕ್ಷಣ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಂತಿಮ ಕ್ಷಣ ಬರುತ್ತದೆ. ಆ ಸಮಯದಲ್ಲಿ ದೇಹ ನಿಧಾನವಾಗಿ ದುರ್ಬಲವಾಗುತ್ತದೆ, ಉಸಿರಾಟ ನಿಧಾನವಾಗುತ್ತದೆ. ಆ ಕ್ಷಣದಲ್ಲಿ ಆತ್ಮ ದೇಹವನ್ನು ಬಿಡುತ್ತದೆ. ಶಾಸ್ತ್ರಗಳ ಪ್ರಕಾರ ಆತ್ಮ ಸಾಯುವುದಿಲ್ಲ, ದೇಹ ಮಾತ್ರ ಸಾಯುತ್ತದೆ ಹಾಗೂ ಆತ್ಮ ಹೊಸ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಯಮದೂತರ ಆಗಮನ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತ ನಂತರ ಯಮದೂತರು ಬರುತ್ತಾರೆ. ಅವರು ಯಮಧರ್ಮರಾಜನ ದೂತರು. ಅವರ ಕೆಲಸ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುವುದು. ಒಳ್ಳೆಯ ಕೆಲಸ ಮಾಡಿದವರಿಗೆ ಆ ಪ್ರಯಾಣ ಸುಲಭವಾಗಿರುತ್ತದೆ. ಆದರೆ ಪಾಪ ಮಾಡಿದವರಿಗೆ ಈ ಪ್ರಯಾಣ ಕಷ್ಟಕರವಾಗಿರುತ್ತದೆ. ಆತ್ಮದ ಪ್ರಯಾಣ. ಗರುಡ ಪುರಾಣ ಹೇಳುವಂತೆ ಆತ್ಮ ಯಮಲೋಕಕ್ಕೆ ತಲುಪಲು ಒಂದು ದೀರ್ಘ ಪ್ರಯಾಣ ಮಾಡಬೇಕು. ಈ ಪ್ರಯಾಣ ಸುಮಾರು 47 ದಿನಗಳವರೆಗೆ ಮುಂದುವರಿಯುತ್ತದೆ ಎಂದು ಕೆಲವು ವಿವರಣೆಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ಕುಟುಂಬದವರು ಮಾಡುವ ಶ್ರದ್ಧಾ ಮತ್ತು ವಿಧಿಗಳು ಆತ್ಮಕ್ಕೆ ಸಹಾಯ ಮಾಡುತ್ತದೆ ಎಂದು ನಂಬಿಕೆ ಇದೆ. ಯಮಧರ್ಮರಾಜನ ನ್ಯಾಯ. ಆತ್ಮ ಯಮಲೋಕಕ್ಕೆ ತಲುಪಿದ ನಂತರ ಅಲ್ಲಿ ಯಮಧರ್ಮರಾಜನು ನ್ಯಾಯದ ತೀರ್ಪು ನೀಡುತ್ತಾನೆ. ಅವನು ಮಾನವನ ಜೀವನವನ್ನು ಪರಿಶೀಲಿಸುತ್ತಾನೆ. ಒಳ್ಳೆಯ ಕರ್ಮಗಳು, ಕೆಟ್ಟ ಕರ್ಮಗಳು ಎಂದು ಎಲ್ಲವನ್ನೂ ಅಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಈ ತೀರ್ಪಿನ ಆಧಾರದ ಮೇಲೆ ಆತ್ಮಕ್ಕೆ ಮುಂದಿನ ಸ್ಥಾನ ನಿರ್ಧಾರವಾಗುತ್ತದೆ. ಸ್ವರ್ಗ ಮತ್ತು ನರಕ. ಒಳ್ಳೆಯ ಕರ್ಮಗಳು ಮಾಡಿದವರು ಸ್ವರ್ಗದ ಅನುಭವ ಪಡೆಯುತ್ತಾರೆ ಹಾಗೂ ಕೆಟ್ಟ ಕರ್ಮಗಳು ಮಾಡಿದವರು ನರಕದ ಅನುಭವವನ್ನು ಪಡೆಯುತ್ತಾರೆ. ಆದರೆ ಇದು ಶಾಶ್ವತವಲ್ಲ. ಆ ಅನುಭವದ ನಂತರ ಆತ್ಮ ಮತ್ತೆ ಹೊಸ ಜನ್ಮವನ್ನು ಪಡೆಯುತ್ತದೆ. ಪುನರ್ಜನ್ಮ. ಗರುಡ ಪುರಾಣದ ಪ್ರಕಾರ ಆತ್ಮ ಒಂದು ಜೀವನದಿಂದ ಮತ್ತೊಂದು ಜೀವನಕ್ಕೆ ಸಾಗುತ್ತದೆ. ಇದನ್ನೇ ಪುನರ್ಜನ್ಮ ಎಂದು ಕರೆಯುತ್ತಾರೆ. ಮಾನವನ ಕರ್ಮಗಳು ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ. ಅದಕ್ಕಾಗಿಯೇ ಧರ್ಮವನ್ನು ಪಾಲಿಸುವುದು ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡುವುದು ತುಂಬಾ ಮುಖ್ಯ. ಇದೆಲ್ಲದರಿಂದ ನಮಗೆ ತಿಳಿಯುವುದು, ನಮ್ಮ ಪ್ರತಿಯೊಂದು ಕರ್ಮಕ್ಕೂ ಒಂದು ಫಲವಿದೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ. ಕೆಟ್ಟದ್ದನ್ನು ಮಾಡಿದರೆ ಅದರ ಪರಿಣಾಮವು ಎದುರಿಸಬೇಕು. ಹಾಗಾದರೆ ಮರಣ ಒಂದು ಅಂತ್ಯವಲ್ಲ, ಅದು ಒಂದು ಹೊಸ ಪ್ರಯಾಣದ ಆರಂಭ. ಹಾಗಾದರೆ ಸ್ನೇಹಿತರೆ, ಈ ರೀತಿಯ ಆಧ್ಯಾತ್ಮಿಕ ಕಥೆಗಳು ಮತ್ತು ರಹಸ್ಯಗಳನ್ನು ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.